ಸರ್ ಇದು ತೊಣಚಿನಗುಪ್ಪೆ ಊರು, ಗೆದ್ಲಳ್ಳಿ ರೋಡು. ನಮ್ಮ ಹೆಸರು ನವೀನ್ ಅಂತ. ನಮ್ಗೆ ರೋಡು ರೆಡಿ ಮಾಡ್ತೀನಿ ಅಂತ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಿವಾಸಯ್ಯನವರು ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಬಟ್ ಈ ರೋಡ್ ಈಗ ಸ್ಟಾಪ್ ಆಗಿದೆ ಸರ್. ಇದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇದೆಯಾ ಹೆಂಗೋ ಗೊತ್ತಿಲ್ಲ. ದಿವಸ ಬೆಳಿಗ್ಗೆ ಆದ್ರೆ ಲಾರಿ, ಕಾರು, ಬಸ್ಸು, ವ್ಯಾನ್ಗಳು ಸಾವಿರಾರು ಗಾಡಿ ಓಡಾಡ್ತದೆ. ಇಲ್ಲಿ ಸ್ಕೂಲ್ ಮಕ್ಕಳು ತುಂಬಾ ಇದಾರೆ. ಆಮೇಲೆ ಸಾಲದಕ್ಕೆ ಮೆಡಿಕಲ್ ಶಾಪ್ ಇದೆ. ಧೂಳೆಲ್ಲ ತುಂಬಾ ಬರ್ತಿದೆ ಸರ್. ಎಲ್ಲರಿಗೂ ಪೊಲ್ಯೂಷನ್ ಜಾಸ್ತಿ ಆಗಿ ಉಸಿರಾಟದ ತೊಂದರೆ, ಕಾಫು, ಕೆಮ್ಮು ಎಲ್ಲ ಆಗ್ತಿದೆ. ದಯವಿಟ್ಟು ಇದ್ರ ಬಗ್ಗೆ ಸೀನಣ್ಣವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಂತ ಕೇಳ್ಕೊಂತಿದೀವಿ. ಅವ್ರು ತುಂಬಾ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾವ್ರೆ. ದಯವಿಟ್ಟು ಇದ್ರ ಬಗ್ಗೆ ಇದು ಒಂದು ಗಮನ ಹರಿಸಿ ಸಾರ್ವಜನಿಕರಿಗೆ ಒಳ್ಳೇದ್ ಮಾಡ್ಬೇಕಂತ ಕೇಳ್ಕೊಂತೀವಿ ಸರ್. ವಯಸ್ಸಾದವರಿಗೆ ಹಂಗಂತ ಪರಿಸ್ಥಿತಿ ಕಾರಣ ಹಾಕ್ಸ್ಬಿಟ್ಟಿದ್ರೆ ನಾವು ಎಷ್ಟು ಬೆಟರ್ ಆಗಿ ಸಿಮೆಂಟ್ ರೋಡ್ ಬೇಡವೇ ಬೇಡ ನಮ್ಗೆ. ಸಿಮೆಂಟ್ ರೋಡ್ ಬೇಡವೇ ಬೇಡವಾ ಸರ್ ನಮ್ಗೆ? ಎಷ್ಟು ದಿವಸದಿಂದ ಹಿಂಗೆ 2 ವರ್ಷದಿಂದ ನೀರು ಬರಲ್ಲ, ಇದು ಬರಲ್ಲ, ವೆಹಿಕಲ್ ಮಕ್ಕಳು ಸ್ಕೂಲ್ ವ್ಯಾನ್ ಬರೋದಿಲ್ಲ ಸರ್. ಇಲ್ಲಿಗೆ ರೋಡಲ್ಲಿ ಇಸ್ತಾರೆ, ಬರಲ್ಲ ನಿಮ್ ರೋಡ್ಗೆ ಅಂತ ಅಲ್ಲಿ ಇಸ್ತಾರೆ. ಕರ್ಕೊಂಡು ಬಿಡ್ಬೇಕು. ನಮ್ಮದು ಹ್ಯಾಂಡಿಕ್ಯಾಪ್ಗಳು ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ. ನೋಡಿ ಇದು ಮಾಡ್ಕೊಂಡು ಜಲ್ಲಿ ಪಲ್ಲಿ ಎಲ್ಲ ಹಾಕೊಂಡು ಅಟ್ಲೀಸ್ಟ್ ಸ್ಟಾರ್ ಹಾಕಿದ್ರು ನಮ್ಗೆ ಎಷ್ಟೋ ಬೆಟರ್ ಆಗಿದೆ ಅನ್ನಪ್ಪ. 8 ತಿಂಗಳಾಯ್ತು ಸರ್. ರೋಡ್ ಹಿಂಗೆ ಬಿಟ್ಟು ಅರ್ಧ ಬರ್ದ ಮಾಡಿ ಬಿಟ್ಬಿಡವ್ರೆ. ಬರೀ ಧೂಳೆ, ಗಾಡಿ ಓಡಾಡಕ್ಕಾಗಲ್ಲ, ಏನಿಲ್ಲ. ಅದೇ ಎಲ್ಲ ಮುಗಿಸ್ಕೊಂಡು ಓಡಾಡ್ಬೇಕು. ಆ ತರ ಪರಿಸ್ಥಿತಿ ಇದೆ. ತಾರ್ ಮಾತ್ರ ಸ್ವಲ್ಪ ಮುಂದೆ ಹಾಕೋರೆ, ಈ ಕಡೆ ತಾರೆ ಹಾಕಿಲ್ಲ. ಧೂಳು ಗ್ಯಾಸ್ ಎಲ್ಲಾರ್ಗು ತೊಂದ್ರೆ. ಕೆಲ್ಸಕ್ಕೆ ಹೋಗೋರು ಬರೋರ್ಗೆ ಎಲ್ಲಾರ್ಗು ತೊಂದ್ರೆ. ಎಲ್ಲ ಮಕ್ಳಿಗೆಲ್ಲ ಧೂಳು ನೋಡಿ. ಈ ಧೂಳಲ್ಲಿ ಯಾರು ಇರ್ಬೇಕಂತ ನಾವು ದೊಡ್ಡವ್ರ ಕೈಲೇ ಆಗಲ್ಲ. ಚಿಕ್ಕ ಮಕ್ಳು ಇರ್ತಾರ, ಕಷ್ಟ ಇದೆ. ಹಂಗ್ ತುಂಬಾ ಕಷ್ಟ ಇಲ್ಲ ಸರ್. ಸಣ್ಣ ಯಾರ ಹತ್ರ ಮಾತಾಡಕ್ಕೆ ಸರ್ ನಾವೆಲ್ಲೂ ಹೋಗಲ್ಲ ಸರ್. ನಾವು ದೊಡ್ಡವ್ರು ಯಾಕೆ ಅಂದ್ಬಿಟ್ಟು ನಾವು ಇರ್ತೀವಿ ಅಷ್ಟೇ. ತುಂಬಾ ಜಾಸ್ತಿ ಈ ತರ ಕಿತ್ತಿ ಜಾಸ್ತಿ ಡಸ್ಟ್ ಅಲರ್ಜಿ, ಇನ್ಸ್ಪೆಕ್ಷನ್. ಒಂದು 6 ತಿಂಗಳಿಂದ ನಮ್ಮ ಪಾಪುಗೆ ಜಾಸ್ತಿ ಡಸ್ಟ್ ಅಲರ್ಜಿ ಆಗಿ ಹುಷಾರಾಗಿಲ್ಲ. ಒಂದು 20,000 ಖರ್ಚು ಮಾಡಿದೀವಿ. ನಮಗೂ ಆಗ್ಲೇ 3 ತಿಂಗಳ ಹತ್ರ ಬಂತು. ಜಾಸ್ತಿ ಗಂಟ್ಲು ಇನ್ಸ್ಪೆಕ್ಷನ್ ಆಗ್ಬಿಟ್ಟಿದೆ. ಏನು ಊಟನೂ ತಿನ್ನಕ್ಕಾಗಲ್ಲ, ನಾವ್ ಇರಕ್ಕಾಗ್ತಾ ಇಲ್ಲ, ಜೀವನ ಮಾಡಕ್ಕಾಗ್ತಾ ಇಲ್ಲ. ಯಾವ ತರ ಮಾಡೋದು? ಯಾರು ಏನು ಕ್ರಮನೇ ಕೈಗೊಳ್ತಾ ಇಲ್ಲ. ಯಾರಿಗೆ ಹೇಳೋಣ ನಮ್ದು ಪ್ರಾಬ್ಲಮ್? ಅಂಗಡಿ ವ್ಯಾಪಾರಕ್ಕೂ ತುಂಬಾ ತೊಂದ್ರೆ. ಯಾರು ಬರಲ್ಲ ನೋಡಿ, ಎಲ್ಲ ಫುಲ್ಲು ಡಸ್ಟ್. ನೋಡಿ ವ್ಯಾಪಾರನೂ ಇಲ್ಲ, ಕೂಲಿ ಮಾಡಿ ತಿನ್ನೋ ಜೀವನ. ನೋಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡಿದೀವಿ. ಏನ್ ಮಾಡೋಣ? ಯಾವ ತರ ಜೀವನ ಮಾಡೋದು? ಬೆಳಗಿನ ಸಾಯಂಕಾಲದವರೆಗೂ 3 ಕಾಸು ದುಡ್ದು ಜೀವನ ಮಾಡೋ ಅಂತವ್ರು ನಾವು. ನೀರ್ ಏನು ಆಗ್ತಾ ಇಲ್ಲ, ರೋಡ್ಗೆ ಏನು ಮಾಡ್ತಾ ಇಲ್ಲ. ಅವ್ರು ಏನು ಮಾಡಿಲ್ಲ. ನಾವು ಮೆಂಬರ್ಗಳಿಗೆಲ್ಲ ಕೇಳ್ಬಿಟ್ಟು ಯಾರು ಅದ್ರ ಬಗ್ಗೆ ಚೂರುನು ಏನು ಕಿವಿಗೆ ಹಾಕಂತ ಇಲ್ಲ. ಗೆದ್ಲಳ್ಳಿ ರೋಡ್. ನನ್ನ ಹೆಸರು ಅರುಣಾವತಿ. ನನ್ನ ಹೆಸರು ಹನುಮಂತರಾಜು ಅಂತೇಳಿ, ತೊಳಚುಂಬೆ ಗ್ರಾಮ. ಇಲ್ಲಿಂದ ತುಮಕೂರಿಂದ ಹಿಡಿದು ಇತ್ತ ಮಾದಿಪುರದವರೆಗೂ ಹೋಗ್ತಾ ಈ ರೋಡ್ ಕಿತ್ತಾಕಿ 1 ವರ್ಷದ ಮೇಲೆ ಆಗೋಯ್ತು. 1.5 ವರ್ಷ ಹತ್ತತ್ರ ಬಂತು. ಅದು ಧೂಳು ಸ್ಯಾನೆ ಹಿಂಸೆ ಆಗ್ತದೆ. ಧೂಳು ಟಿಪ್ಪರ್ ಗಾಡಿ ಜಾಸ್ತಿ ಹೋಗ್ತವೆ. ಸಾಲದಕ್ಕೆ ಇವು ಈ ಕಡೆ ಗೋಡನ್ಗಳೆಲ್ಲ ಜಾಸ್ತಿ ಇದೆ. ವೆಹಿಕಲ್ ಜಾಸ್ತಿ ಓಡ್ತವೆ. ಈ ಕಡೆ ಕಾರು ಈ ಧೂಳಿಗೆ ಸ್ಯಾನೆ ತಡೆಯೋಕ್ಕಾಗ್ತಾ ಇಲ್ಲ. ಕಾಯಿಲೆ, ಕೆಮ್ಮು, ನೆಗಡೆ, ಜ್ವರಗಳು ಬರ್ತವೆ. ಮಕ್ಕಳು ಮರಿಗೆಲ್ಲ ಒಂಥರ ಹುಷಾರಿಲ್ದಂಗೆ ತಪ್ತವ್ರೆ. ಈ ರೋಡ್ ಮಗ್ಲಲ್ಲಿ ಇರೋದಕ್ಕೆ ಧೂಳು ಸ್ಯಾನೆ ಆಯ್ತದೆ. ಅದರಿಂದ ನಮಗೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಕೊಟ್ಟು ನಮಗೆ ರೋಡ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಸ್ಯಾನೆ ಹಿಂಸೆ ಆಗ್ತದೆ ನೋಡಿ. ವೆಹಿಕಲ್ಸ್ ಓಡಾಡ್ತಾ ಇದೆ, ಸಿಕ್ಕಾಪಟ್ಟೆ ಧೂಳು ಬರ್ತಿದೆ ನಮಗೆ. ಹಂಗಾಗಿ ನಮಗೆ ಸಮಸ್ಯೆ ಜಾಸ್ತಿ ಆಗ್ತದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಕೊಟ್ಟು ನಮಗೆ ರೋಡ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀವಿ ನಾವು. ಸರ್ ಎಲ್ಲರಿಗೂ ತೊಂದರೆನೇ. ಜನಗಳೆಲ್ಲ ವಿಚಾರಿಸಿ ನೋಡಿ, ಎಲ್ಲರಿಗೂ ತೊಂದರೆನೇ. ಹುಷಾರಿಲ್ದಂಗೆ ಆಗ್ತಾ ಇದೆ ಎಲ್ಲರಿಗೂ. ಎಲ್ಲ ಹುಷಾರಿಲ್ಲ, ಜ್ವರ, ಈ ಕಡೆ ಕೆಮ್ಮು, ನೆಗಡೆ, ಧೂಳಿದೆ ಹಿಂಸೆ ಸರ್. ಎಲ್ಲ ನೋಡಿ ಈ ಕಡೆ ಎಲ್ಲ ಐಟಮ್ಗಳೆಲ್ಲ ಧೂಳೆ. ಈ ಕಡೆ ಅಂಗಡಿ ಕಡೆ ತಿರುಗಿ ಒಂದ್ಸರಿ ಕ್ಯಾಮ್ರಾ ನೋಡಿ, ಎಲ್ಲ ಧೂಳುಗಳೆಲ್ಲ ಸಿಕ್ಕಾಪಟ್ಟೆ ಇದೆ. ಪಂಚಾಯತ್ಗೆ ಒಂದು ದಿನಾನೂ ನೀರು ಹಾಕಿಲ್ಲ ಸರ್. ರೋಡು ಚೆನ್ನಾಗಿದೆ, ಟಾರೆಲ್ಲ ಹೋಗಿತ್ತು. ಆಲ್ರೆಡಿ ಮಾಡ್ಕೊಡ್ತೀವಿ ಅಂತ ಕಿತ್ತಾಕಿದವರು ಏನೋ ಮಾಡ್ತಾರೋ ಅದೇನು ನಿಲ್ಸಿರೋ ಅಂತ ಗೊತ್ತಿಲ್ಲ ಸರ್. ಸಂಬಂಧಪಟ್ಟ ಅಧಿಕಾರಿಗಳು ಒಬ್ರು ಈ ಕಡೆ ನೀರು ಹಾಕಲ್ಲ, ಏನೂ ಇಲ್ಲ, ಧೂಳು. 2 ವರ್ಷದಿಂದ ಕಿತ್ತಾಕ್ರು ಮಾಡ್ತೀವಿ ಅಂತ. ಸುಮ್ಮನೆ ಯಾರು ತಿರುಗಿ ನೋಡ್ಲಿಲ್ಲ, ಏನಿಲ್ಲ. ಮಕ್ಕಳು ಉಸಿರಾಡಕ್ಕಾಗಲ್ಲ, ಎಲ್ಲರೂ ಕಾಯಿಲೆ. ಮನೆ ಮುಂದೆ ನೋಡೆಲ್ಲ ಪರ್ದೆಗಳು ಹಾಕೊಂಡು ಬಾಳ್ತಾ ಇದೀವಿ ನಾವು. ಎಲ್ಲರಿಗೂ ನಮ್ಮ ತಾಯಿಯವ್ರಿಗೆ ಹುಷಾರಿಲ್ಲ, ಬೇರೆ ಊರಿಗೆ ಕಳ್ಸಿಬಿಟ್ಟಿದೀವಿ. ಇಲ್ಲಿ ಇಸ್ಕೊಂಡೆ ನಮ್ಮ ತಾಯಿ ಹುಷಾರಿಲ್ಲ ವಯಸ್ಸಾಯ್ತು ಅಂತ. ಮಾಡ್ತೀನಿ ಧೂಳು ಬಿಟ್ಕೊಂಡು ನೀರು ಬಿಡಲ್ಲ, ಏನು ಬಿಡಲ್ಲ ನೋಡಿ. 2 ವರ್ಷ ಇದೆ ನೋಡಿ ವ್ಯವಸ್ಥೆ ಹೆಂಗದೆ ಅಂತ. ಒಂದು ಲಾರಿ ಹೋದ್ರಲ್ಲಿ ಇರಕ್ಕಾಗಲ್ಲ ನಾವು. ಈ ಥರ ಮಾಡ್ರೆ ತಪ್ಪಲ್ಲ ಸರ್.